ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ, ನಾನು ದೀಪ್ತಿ. ಡೈಲಿ ವ್ಲಾಗಿಂಗ್, ಕುಕ್ಕಿಂಗ್ ವ್ಲಾಗಿಂಗ್, ಅದೇ ಥರ ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು, ಇದು ಬರ್ತ್ಡೇ ವ್ಲಾಗ್. ಆ್ಯಕ್ಚುಲಿ ಎಸ್ಟರ್ಡೇ ಇತ್ತು ಬರ್ತ್ಡೇ ನನ್ನ ಮಗಂದು. ನೆನ್ನೆ ಅಷ್ಟಾಗಿ ವಿಡಿಯೋ ಏನೂ ಮಾಡ್ಕೊಳಕ್ಕಾಗಿಲ್ಲ, ಸುಮ್ಮನೆ ಇಷ್ಟಿಷ್ಟು ಗ್ಲಿಮ್ಸ್ ತೊಗೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ 31st ಜುಲೈ, ಇವತ್ತು ಆ್ಯಕ್ಚುಲಿ ಥರ್ಸ್ಡೇ. ಪೂಜೆ ಎಲ್ಲ ಮುಗೀತು. ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಊಟ ಹೆಸರು ಕಾಳು ಪಲ್ಯ ಮತ್ತು ರೊಟ್ಟಿ. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ಇವತ್ತು ನಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ, ಅದೇ ರೀತಿ ನನ್ನ ಅತ್ತೆ ಬರ್ತಾ ಇದ್ದಾರೆ. ಸೊ ಒಬ್ಬರು 3 ಗಂಟೆಗೆ ಬರ್ತಾರೆ, ನಮ್ಮ ಅಪ್ಪ ಅಮ್ಮ 5 o'clock ಹಂಗೆ ಬರ್ತಾರೆ. ಸೊ ಅದೇ ಖುಷಿ. ಆ್ಯಕ್ಚುಲಿ ಇದು ತುಂಬ ಲಾಂಗೆಸ್ಟ್ ಗ್ಯಾಪು ನೋಡ್ದಲೇ ಇದ್ದಿದ್ದು ನಮ್ಮ ಪಪ್ಪ ಮಮ್ಮಿನ, ನನ್ನ ಮಕ್ಕಳು ಸತಃ. ಬಿಕಾಸ್ ಒಂದು 15-20 ಡೇಸಿಗೆಲ್ಲ ಅವರು ಬರ್ತಿದ್ರು, ಇಲ್ಲ ನಾವು ಹೋಗ್ತಿದ್ವಿ. ಇವಾಗ 1.5 ತಿಂಗಳು ಆಯಿತು ನೋಡಿಲ್ಲ. ಸೊ ಆ್ಯಕ್ಚುಲಿ ನಾಗರ ಪಂಚಮಿ ಏನೇನು ತರ್ತಾರೆ ಅಂತ ತಿನ್ನೋಕ್ಕೆ ಕಾಯ್ತಾಯಿದ್ದೀನಿ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ತಿದ್ದೀನಿ, ನೋಡಿ. ನನ್ನ ಮಗನ ಬರ್ಡೇಗೆ, ಅವ್ನ ಸ್ಪೆಷಲ್ ಡೇಗೆ ಅವ್ನಿಗೆ ಇಷ್ಟವಾಗಿರೋ ತಿಂಡಿ ಮಾಡಿದ್ದೆ. ಪಡ್ಡು, ಅವನಿಗೆ ಫೇವ್ರೆಟ್ ಪಾಪ್ಕಾರ್ನ್ ಮತ್ತು ಅವ್ನ ಫೇವ್ರೆಟ್ ಹಣ್ಣು ಪಪ್ಪಾಯ. ಸೊ ಇದು ಇಷ್ಟು ಕಟ್ಟಿ ಸ್ಕೂಲಿಗೆ ಕಳಿಸ್ದೆ. ಆ್ಯಂಡ್ ಮಧ್ಯಾಹ್ನವೂ ಅಷ್ಟೇ, ಅವನಿಗೆ ವೈಟ್ ಮುದ್ದೆ ಅಂತಾನೆ, ಜೋಳದ ಮುದ್ದೆ ಮತ್ತು ಮೆಂತ್ಯ ಚಟ್ನಿ ಭಾಳ ಇಷ್ಟ ಅವನಿಗೆ. ವೈಟ್ ಮುದ್ದೆ ಗೊತ್ತು. ಚೆನ್ನಾಯ್ತಾ ಮೆಂತ್ಯ ಚಟ್ನಿ? ಅಮ್ಮಮ್ಮ ಮಾಡ್ದಂಗೆ ಐತಾ ಏನು? ಹೌದಾ? ನಾನು ಸಂಜೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಅವನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಬೆಳಗ್ಗೆ ತುಂಬ ಜಲ್ದಿ ಸ್ಕೂಲ್ ಇರೋದ್ರಿಂದ ಸೊ ಮನೆ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಅವನ ಫೇವ್ರೆಟ್ ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು ಮನೆಗೆ ಹೋದ್ವಿ. ಇಷ್ಟೇ ಅವನದು ಬರ್ಡೇ ಸೆಲೆಬ್ರೇಷನ್ ಆಗಿದ್ದು ಆ್ಯಕ್ಚುಲಿ. ಸೊ ಅತ್ತೆ ಅಮ್ಮ ಎಲ್ಲ ಬಂದಿದ್ದಾರೆ ಅನ್ನಲ್ಲ. ಏನೇನು ತಂದಿದ್ರು? ನಾಗರ ಪಂಚಮಿ ಉಂಡೆ ಸ್ಪೆಷಲ್. ಸೊ ಉಂಡೆ ಆ್ಯಂಡ್ ನನ್ನ ಸೋದರತ್ತೆ ರಾಜೇಶ್ವರಿ ಅತ್ತೆನೂ ಕಲಿಸಿದ್ರು ಉಂಡೆ. ಅದು ಶೇಂಗಾ ಉಂಡೆ, ಎಳ್ಳುಂಡೆ, ಕಡಲೆ ಉಂಡೆ. ಎಷ್ಟು ವೇಟ್ ಮಾಡ್ತಿದ್ದೆ ಇದನ್ನೆಲ್ಲ ತಿನ್ನೋಕ್ಕೆ. ಸೊ ಅದ್ರ ಜೊತೆ ಖಾರ ಇದ್ರೂ ಚೆನ್ನಾಗಲ್ವಾ. ಸೊ ಖಾರಕ್ಕೆ ನಿಪ್ಪಟ್ಟು ಮಾಡಿದರು ನಮ್ಮಮ್ಮ. ಅದೂ ಅಷ್ಟೇ ಸಖತ್ತಾಗಿತ್ತು ನಿಪ್ಪಟ್ಟು. ಆಮೇಲೆ ಕರ್ದಿರೋ ಅವಲಕ್ಕಿ ಮಿಕ್ಸ್ಚರ್ ಥರ ಮಾಡ್ಕೊಂಬಂದಿದ್ರು, ಅದೂ ಸೂಪರಾಗಿತ್ತು. ಆ್ಯಂಡ್ ಇದು ಶೇಂಗಾ ಚಟ್ನಿ ಪುಡಿ, ಇದು ನಮ್ಮ ಅತ್ತೆ ಮಾಡ್ಕೊಂಬಂದಿದ್ದು. ಗುಣವ್ಗೆ ತುಂಬ ಇಷ್ಟ ಶೇಂಗಾ ಚಟ್ನಿ ಪುಡಿ. ಸೊ ಅವ್ರು ಯಾವಾಗಲೂ ಮಾಡ್ಕೊಂಬರ್ತಾರೆ. ಆ್ಯಂಡ್ ಬೆಣ್ಣೆ ಬೇಕು ಅಂತ ಹೇಳಿದ್ದೆ, 1 kg ಬೆಣ್ಣೆ ತಂದಿದ್ದರು. ಅದೇ ರೀತಿ ನಂಗೆ ಈಸಿ ಆಗಲಿ ಅಡುಗೆಗೆ ಅಂದ್ಬಿಟ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ತೊಗೊಂಬಂದಿದ್ರು. ಆ್ಯಂಡ್ ಹಣ್ಣುಗಳು ಅಷ್ಟೇ ತುಂಬ ತಂದಿದ್ದರು. ಇದೆಲ್ಲ ಹಣ್ಣು ನಮ್ಮ ಚಿಕ್ಕಪ್ಪನ ಮನೆ ಹಿತ್ತಲಲ್ಲೆಲ್ಲ ಬಿಡುತ್ತೆ. ಅವರು ನನಗೋಸ್ಕರ ಎಲ್ಲ ಕಳಿಸಿದ್ರು, ನನಗೆ ಮಕ್ಕಳಿಗೆ ಎಲ್ಲ. ಸೊ ಇಷ್ಟೆಲ್ಲ ತಂದಿದ್ರು ಊರಿಂದ. ಸೊ ನೆಕ್ಸ್ಟು ಶುಕ್ರವಾರ ನಾವು ನಾಗರ ಪಂಚಮಿ ನಾನೊಬ್ಬಳೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲರೂ ಬಂದಮೇಲೆ ಮಾಡೋಣ ಅಂತ ಶುಕ್ರವಾರ ನಾನು ನಾಗರ ಪಂಚಮಿ ಮಾಡಿದೆ. ಬೆಳಗ್ಗೆನೇ ಎಲ್ಲ ನನ್ನ ಮಗನ ಕಳಿಸ್ಬಿಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿ ನೋಡ್ತಿರ್ಬೋದು ನಾಗಪ್ಪ, ನಮ್ಮ ಬೆಳ್ಳಿ ನಾಗಪ್ಪನೇ ಮನೆಯಲ್ಲಿ ಈ ರೀತಿ ಇಟ್ಟು ಅದಕ್ಕೆ ಜೋಳದ ಹಳ್ಳು, ಕಡಲೆಕಾಳು, ಆಮೇಲೆ ಗೆಜ್ಜೆ ವಸ್ತ್ರ, ಆಮೇಲೆ ನಾಗನ ನೂಲು ಅಂತ ಹಾಕ್ತೀವಿ ನಾವು, ಅದು ಎಲ್ಲ ಹಾಕ್ಬಿಟ್ಟು, ಇನ್ನು ಹುಣಸೆ ಕಾಯಿನೂ ಸತ ಅದರಲ್ಲಿ ಹಾಕ್ತಾರೆ. ನಂಗೆ ಸಿಕ್ಕಿರಲಿಲ್ಲ, ಹಾಕಿರಲಿಲ್ಲ. ಸೊ ಅದರ ಹಿಂದ್ಗಡೆ ನಾನು ಗಂಧದಿಂದ ನಾಗಪ್ಪನ ಬಿಡಿಸಿ ಅದಕ್ಕೆ ಕಾಡಿಗೆಯಲ್ಲಿ 2 ಕಣ್ಣಿಟ್ಬಿಟ್ಟು ಅದಕ್ಕೂ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ದೇವ್ರ ಪೂಜೆ ಮಾಡಿ, ನಾನು ಹಾಲಕಕ್ಕೆ ನಮ್ಮ ಮನೇಲಿ ಈ ಥರ ನಾಗನ ನೂಲು ಅಂತ ಕುತ್ತಿಗೆಗೆ ಕೈಗೆ ಕಟ್ಕೊಂಡ್ಮೇಲೆ ನಾವು ದೇವರಿಗೆ ನಾಗಪ್ಪಂಗೆ ಹಾಲು ಹಾಕೋದು. ಸೊ ಆ ಥರ ಕಟ್ಕೊಂಡು, ಆ್ಯಂಡ್ ಇನ್ನೊಂದು ಶ್ರಾವಣದಲ್ಲಿ ನಾವು ಈ ರೀತಿ ಜೋಳಿಗೆ ಅಂತಾರೆ, ಈ ಥರ ಅದರೊಳಗೆ ಅಕ್ಕಿ ಮತ್ತು ಕಾಯಿನ್ಸ್ ಹಾಕ್ಬಿಟ್ಟು ಅದನ್ನು ಸೋಮವಾರದ ದಿನ ನಾವು ಮನೆಗೆ ಹೋಗಿ ಭಿಕ್ಷೆ ಬೇಡ ಅಂತ ಒಂದು ಪದ್ಧತಿ ಇದೆ. ಸೊ ಇವಾಗೆಲ್ಲ ಹೋಗಲ್ಲ, ಮನೇಲಿ ಮಾತ್ರ ಜೋಳಿಗೆ ಕಟ್ತೀವಿ. ಸೊ ಈ ರೀತಿ ನಮ್ಮದು ಕಸ್ಟಮ್ಮು.
ನಾಗನ ನೂಲು ಹಾಕ್ಕೊಂಡ್ಬಿಟ್ಟು ನಾನು ಹಾಲು ಎರಿತಾ ಇದ್ದೀನಿ ನಾಗಪ್ಪಂಗೆ. ನೀವು ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇಷ್ಟ ಆದಮೇಲೆ ತವ್ರ ಮನೆಯಿಂದ ತಂದಿರೋ ಉಂಡೆ ಎಲ್ಲ ನಮ್ಮಮ್ಮ ಕೊಡ್ತಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಈ ನಾಗರ ಪಂಚಮಿ ಅಥವಾ ಶ್ರಾವಣದಲ್ಲಿ ತವ್ರ ಮನೆಯಿಂದ ಉಡುಗೊರೆ ಬರುತ್ತೆ. ಸೊ ಅದೇ ರೀತಿ ನನಗೂ ಉಂಡೆ, ಆಮೇಲೆ ನಮ್ಮಮ್ಮ ಏನೋ ಅಲ್ಪ ಸ್ವಲ್ಪ ನನ್ನ ಪಾಕೆಟ್ ಮನಿ ಅಂತ ಕೊಡ್ತಾರೆ. ಅದೇ ರೀತಿ ನಮ್ಮ ಅಜ್ಜಿ ಮನೆಯಿಂದನೂ ಸ್ಟಿಲ್ ಬರುತ್ತೆ. ಐ ಆಮ್ ಲಕ್ಕಿ. ಸೊ ಈ ರೀತಿ ಹಬ್ಬ ಮಾಡಿದ್ವಿ. ಆ್ಯಂಡ್ ನಮ್ಮ ನೈಬರು ಅವರು ಬಂದಿದ್ದರು, ಅವರಿಗೂ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಉಡಿ ಕೊಟ್ಟೆ. ಅದೇ ರೀತಿ ನಮ್ಮ ಅಮ್ಮಂಗೂ ಅರಿಶಿನ ಕುಂಕುಮ ಕೊಟ್ಟು ಉಡಿ ಕೊಟ್ಟೆ. ನಾಟು ನಾಟಲ್ಲ. ಇವಾಗ ಏನು ಮಾಡೋಣ ಪೂಜೆ? ಶಂಭು ಏನು ಮಾಡೋಣ? ನಾಗಪ್ಪಂಗೆ ಏನು ಹಾಕೋಣ? ಹಾಲ್. ದೇವ್ರು ಬರಲಿಲ್ಲ ಹಾಕೋ. ಹಾಂ ಹಿಡ್ಕ. ಶಂಭು ಮಾಡಪ್ಪ. ಶಂಭು ಮಾಡು. ಶಂಭು ಮಾಡು. ಗಂಟೆ ಮೊಂಟೆ ಬರ್ಸಿ. ಶಂಭು ಬೆನಕ ಬೆನಕ ಹೇಳಪ್ಪ. ಫಸ್ಟ್ ಬೆನಕ ಬೆನಕ ಹೇಳ್ಕೊಡ್ತೀನಿ. ಬೆನಕ ಬೆನಕ ಒಪ್ಪು ಅಂತ ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು. ಶಂಭು ಮಾಡು. ಶಂಭು ಮಾಡು. ನೋಡಿದ್ರಲ್ಲ ನನ್ನ ಮಗನ ಶ್ಲೋಕ ಹೇಗಿತ್ತು. ಅದೇ ರೀತಿ ನನ್ನ ಹಸ್ಬೆಂಡಿಗೂ ಅಷ್ಟೇ ನಾಗ್ನೂಲು ಹಾಕ್ಬಿಟ್ಟು ಅವರಿಗೂ ಹಾಲನ್ನ ಏರಿಯೋಕ್ಕೆ ಕೊಟ್ಟಿದ್ದೆ. ನೆಕ್ಸ್ಟ್ ನಮ್ಮ ಅತ್ತೆ ಸತ ಬಂದಿದ್ರಲ್ಲ, ಅವರು ಸತ ನಾಗಪ್ಪಂಗೆ ಹಾಲು ಎರೆದ್ರು. ಅವರಿಗೂ ಕುಂಕುಮ ಅರಿಶಿನ ಎಲ್ಲ ಕೊಟ್ಬಿಟ್ಟು ಉಡಿ ಕೊಟ್ಟೆ. ಆ್ಯಕ್ಚುಲಿ ನೈವೇದ್ಯಕ್ಕೆ ನಾವು ಹೂರ್ಣದ ಕಡುಬು ಕರಿಯಲ್ಲ, ಕುಚ್ತೀವಿ. ಬಟ್ ನಮಗೆಲ್ಲ ಕರ್ದಿರೋದು ಕಡಲೆಕಾಳು ಉಸ್ಲಿ, ಕೋಸಂಬರಿ, ತುಪ್ಪ, ಅನ್ನ ಕಟ್ಟಿನ ಸಾರು. ಸೊ ಈ ರೀತಿ ಅವತ್ತಿನ ಹಬ್ಬದ ಅಡುಗೆ ಆಗಿತ್ತು. ಆ್ಯಂಡ್ ನನ್ನ ದೊಡ್ಡ ಮಗ ಬಂದಮೇಲೆ, ಸ್ಕೂಲಿಂದ ಬಂದಮೇಲೆ ಅವನ ಹತ್ರನೂ ಹಾಲು ಹಾಕ್ಸಿದೆ ನಾಗಪ್ಪಂಗೆ. ಅವನಿಗೆ ಈ ರೀತಿ ಹಬ್ಬ ಎಲ್ಲ ಮಾಡೋಕ್ಕೆ ತುಂಬಾ ಖುಷಿ. ಸೊ ನೆಕ್ಸ್ಟ್ ಸ್ಯಾಟರ್ಡೆ ಅವ್ನ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಎಲ್ಲ ಕೇಟ್ರಿಂಗ್ ಹೇಳೋಣ ಅಂದ್ಕೊಂಡ್ವಿ. ನನಗೆ ಇಲ್ಲ ನಾನೇ ಮಾಡ್ತೀನಿ, ನೋಡೋಣ, ಟ್ರೈ ಮಾಡೋಣ ಅಂತಂದು 125 ಮೆಂಬರ್ಸ್ಗೆ ಫಾರ್ ದ ಫಸ್ಟ್ ಟೈಮ್ ನಾನೇ ಅಡುಗೆ ಮಾಡಿದ್ದೆ. ಇದು ವೆಜಿಟೇಬಲ್ ಕುರ್ಮಾ, ಪನ್ನೀರೆಲ್ಲ ಹಾಕಿ ಮಾಡಿದ್ದೆ. ಸಖತ್ತಾಗಿತ್ತು ಅಂತ ಹೇಳಿದರು ತಿಂದವರೆಲ್ಲ. ಸಖತ್ ಖುಷಿ ಆಯಿತು. ಏನೇನು ಅಡುಗೆ ಮಾಡಿದ್ದೆ ಅಂತಲೂ ನಾನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಮರ್ತೋಗ್ಬಿಟ್ಟು. ನಾನು ಮಾಡೋಕ್ಕೆ ಮೇಯ್ನು ಹೆಲ್ಪ್ ಮಾಡಿದ್ದು ನಮ್ಮ ಅತ್ತೆ, ನಮ್ಮಮ್ಮ, ಈವನ್ ನನ್ನ ಹಸ್ಬೆಂಡು. ನಮ್ಮ ಅತ್ತೆ ಪೂರಿ ಎಲ್ಲ ಹಿಟ್ಟು ಕಲಿಸ್ಬಿಟ್ಟು ಲಟ್ಟಿಸ್ಕೊಟ್ರು, ಜೊತೆಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಟ್ರು. ಅದೇ ರೀತಿ ನಮ್ಮಮ್ಮ ಜಾಮೂನ್ ಮಾಡಿದರು. ಮಿಲ್ಕ್ ಪೌಡರ್ ಹಾಕ್ಬಿಟ್ಟು ಅದರಿಂದ ಜಾಮೂನ್ ಮಾಡಿದರು. ಮೊಸರನ್ನ ಅವ್ರು ಮಾಡಿದರು. ನಾನು ವೆಜಿಟೇಬಲ್ ಕುರ್ಮಾ ಮತ್ತು ಜೀರಾ ರೈಸು ಇದೆರಡು ನಾನು ಮಾಡಿದ್ದೆ. ಸೊ ಈ ರೀತಿ ಕೆಲಸನೆಲ್ಲ ಹಂಚ್ಕೊಂಡು ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ಈಸಿಯಾಗಿ ಅಡುಗೆ ಕೆಲಸ ಎಲ್ಲ ಮುಗ್ದೋಯ್ತು. ಸೊ ಬಂದವರೆಲ್ಲ ಊಟ ಚೆನ್ನಾಗಿತ್ತು ಅಂತ ಹೇಳಿದರು. ಸೊ ಅದೇ ಖುಷಿ. ಫಸ್ಟ್ ಟೈಮ್ ಇಷ್ಟೊಂದು ಕ್ವಾಂಟಿಟಿಯಲ್ಲಿ ಅಡುಗೆ ಮಾಡಿದ್ದು. ಡೆಕೋರೇಷನ್ ಅಷ್ಟೇ ತುಂಬ ಸಿಂಪಲಾಗಿ ಮಾಡಿದ್ದೆ, ಬಿಕಾಸ್ ನನ್ನ ಸಣ್ಣ ಮಗ ಅಂತೂ ಎಲ್ಲ ಎಳೆದಾಗ್ತಾನೆ ಅಂತ ಗೊತ್ತಿತ್ತು. ಫ್ರೂಟ್ಸ್ ಕೇಕ್ ತರಿಸಿದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಇವರಿಬ್ಬರು ನನ್ನ ಫ್ರೆಂಡ್ ಶಿಲ್ಪನ ಮಕ್ಕಳು, ಲಹರಿ ಮತ್ತು ದಕ್ಷ ಅಂತ.
ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇವಳು ಭಾಳ ಚೆನ್ನಾಗಿ ಮಾಡ್ತಾಳೆ ಡ್ಯಾನ್ಸ್. Happy birthday to you. Happy birthday to you. Happy birthday to you. Go down. Happy birthday to you. Claps ಮಾಡಿ. ಬರ್ತ್ಡೇ ಮಾಡಬೇಕು ಅನ್ನೋ ಪ್ಲ್ಯಾನೇ ಇರಲಿಲ್ಲ. ಇದು ಲಾಸ್ಟ್ ಟೈಮ್ ಪ್ರಿಪರೇಷನ್ನು. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಅತ್ತೆ ಎಲ್ಲ ಬಂದಮೇಲೆ ಮಾಡೋಣ, ನನ್ನ ಮಗನೂ ಫ್ರೆಂಡ್ಸ್ನ ಕರೆಯೋಣ ಅಂತಿದ್ದ. ಸೊ ಬರ್ತ್ಡೇ ಮಾಡಿದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಬಂದಿದ್ದರು, ನನ್ನ ಫ್ರೆಂಡ್ಸ್ ಬಂದಿದ್ದರು, ಆ್ಯಂಡ್ ಮೇನ್ಲಿ ಗುಣವ್ ಬೆಸ್ಟ್ ಫ್ರೆಂಡ್ ಭವಿನ್ ಆ್ಯಂಡ್ ಅವ್ರ ಅಮ್ಮ ಬಂದಿದ್ದರು. ಅವನಿಗಂತೂ ಸಖತ್ ಖುಷಿ ಆಗ್ಬಿಡ್ತು ಅವ್ನ ಬೆಸ್ಟ್ ಫ್ರೆಂಡ್ ಬಂದಿದ್ದಕ್ಕೆ. ಸೊ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಮಾಡಿಕೊಂಡು ಹೋದರು. ಸೊ ಅದೇ ಖುಷಿ. ಬರ್ಡೇ ಅಂತೂ ಚೆನ್ನಾಗಾಯಿತು ನಾನು ಅಂದ್ಕೊಂಡಂಗೆ. ಸೊ ಈ ರೀತಿ ಇತ್ತು ನನ್ನ ದೊಡ್ಡ ಮಗ ಗುಣವ್ನ 7th ಬರ್ಡೇ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.